ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆ ಬರೆಯೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಕಷ್ಟಪಟ್ಟು ಕತೆ ಬರೆದಿರೋದಕ್ಕೂ ಸಾರ್ಥಕ ಆಗುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹೊಸ ಕಥೆಯನ್ನ ಬರೆಸುತ್ತೆ. ನನ್ನ ಹೆಸರು ಸುಷ್ಮಾ. ನನ್ನ ಎತ್ತರ 5 ಅಡಿ 3 ಇಂಚು ಮತ್ತು ನನಗೆ 26 ವರ್ಷ ಆಗಿದೆ. ನಾನು ಬಹಳ ಸುಂದರ ಮತ್ತು ಆಕರ್ಷಕವಾಗಿದ್ದೇನೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ನನ್ನ ಮುಖ ಅರಳಿದ ಕಮಲದ ಹೂವಿನಂತಿದೆ ಮತ್ತು ನನ್ನ ಕಣ್ಣುಗಳಲ್ಲಿ ತುಂಬಾ ಆಕರ್ಷಣೆ ತುಂಬಿದೆ. ನನ್ನ ಕೆನ್ನೆಗಳು ಗುಂಡಗೆ ಮತ್ತು ತುಂಬಿಕೊಂಡಿವೆ ಮತ್ತು ನನ್ನ ತುಟಿಗಳು ಹಿಪ್ಪು ನೇರಳೆ ಹಣ್ಣಿನಂತೆ ರಸಭರಿತವಾಗಿವೆ. ಇದು ನಾನು ಸುಮಾರು 16 ವರ್ಷದವಳಿದ್ದಾಗ ಮತ್ತು ನಮ್ಮ 10ನೇ ಕ್ಲಾಸ್ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳು ಹತ್ತಿರದಲ್ಲಿದ್ದ ಸಮಯದ ಮಾತು. ನನ್ನ ಹಳೆಯ ಕಥೆಗನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತುಂಬ ರೊಮ್ಯಾಂಟಿಕ್ ಮತ್ತು ಇಂಟ್ರೆಸ್ಟಿಂಗ್ ಕತೆ ಇದೆ. ನಾನು ಓದಿನಲ್ಲಿ ಅಷ್ಟೇನು ದೊಡ್ಡ ವಿದ್ಯಾರ್ಥಿನಿ ಅಲ್ಲದಿದ್ರೂ ಅತಿ ಬುದ್ಧಿವಂತಿಯೂ ಆಗಿರಲಿಲ್ಲ. ಮೀಡಿಯಂ ಆಗಿದ್ದೆ. ಪರೀಕ್ಷೆಯ ತಯಾರಿಗಾಗಿ ನನಗೆ ಯಾರಾದರೂ ಮಾರ್ಗದರ್ಶನ ನೀಡುವ ಒಂದು ಅಗತ್ಯ ಇತ್ತು. ನನ್ನ ಅತ್ತೆ ಮಗ ರಂಜಿತ್ ಅದಾಗಲೇ 10ನೇ ತರಗತಿ ಪಾಸ್ ಮಾಡಿದ್ದ ಮತ್ತು ಅವನು ನಮ್ಮ ಮನೆಯಿಂದ ಬಹಳ ದೂರ ಏನೂ ಇರಲಿಲ್ಲ, ತುಂಬ ಹತ್ತಿರದಲ್ಲಿದ್ದ. ನಾನು ನನ್ನ ತಾಯಿಯವರಲ್ಲಿ ರಂಜಿತ್ ಜೊತೆ ಮಾತಾಡಿ ಅವನು ನನಗೆ ಸ್ವಲ್ಪ ಹೊತ್ತು ಪಾಠ ಮಾಡಲಿ ಅಂತ ಕೇಳ್ಕೊಂಡೆ. ಗೈಡೆನ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಇದರಿಂದ ನಾನು ಟ್ಯೂಷನ್ಗಾಗಿ ದೂರ ಹೋಗೋ ಅವಶ್ಯಕತೆ ಇರೋದಿಲ್ಲ, ಓಡಾಟದ ತೊಂದರೆಯೂ ಇರೋದಿಲ್ಲ ಮತ್ತು ಟೈಮ್ ಕೂಡ ವೇಸ್ಟ್ ಆಗಲ್ಲ, ಸಮಯ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ದೆ. ಅದಕ್ಕೆ ನಮ್ಮಮ್ಮ ಅದೇ ದಿನ ರಂಜಿತ್ ಜೊತೆ ಮಾತನಾಡಿದ್ರು ಮತ್ತು ಅವನು ಸಂಜೆ 7ರಿಂದ 9ರವರೆಗೆ ನನಗೆ ಪಾಠ ಮಾಡೋದಕ್ಕೆ ಬರುವುದಾಗಿ ಹೇಳಿದ್ರು. ಅವನು ಬರ್ತಾನೆ, ನೀನು ರೆಡಿ ಆಗು ಅಂತ ಹೇಳಿದ್ರು. ಅವತ್ತು ನಾನು ಬೇಗ ನನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಪುಸ್ತಕಗಳನ್ನು ಹಿಡಿದು ಪೂಜಾ ರೂಮಿನ ಹತ್ತಿರ ಇರುವ ಅದಕ್ಕೆ ಅಟ್ಯಾಚ್ ಆಗಿರುವ ಡ್ರಾಯಿಂಗ್ ರೂಮ್ನಲ್ಲಿ ಓದೋದಕ್ಕೆ ಅಂತ ಕುಳಿತುಕೊಂಡೆ. ಸುಮಾರು 7:30 ರಂಜಿತ್ ನಮ್ಮ ಮನೆಗೆ ಬಂದ. ನಮ್ಮ ಅತ್ತೆ ಮಗ ಅಲ್ವಾ. ರಂಜಿತ್ನ ವಯಸ್ಸು ಆ ಸಮಯದಲ್ಲಿ ಸುಮಾರು 24 ವರ್ಷ ಆಗಿತ್ತು. ನನಗೂ ಅವನಿಗೂ 7-8 ವರ್ಷ ಡಿಫರೆನ್ಸ್ ಇತ್ತು ಮತ್ತು ಅವನು ಬಹಳ ಸುಂದರ ಹಾಗೂ ಆಕರ್ಷಕ ವ್ಯಕ್ತಿತ್ವದವನಾಗಿದ್ದ. ಅವನ ಎತ್ತರ ಸುಮಾರು 6 ಅಡಿ ಅಂದರೆ 6 ಫೀಟ್ ಆಗಿತ್ತು. ದೇಹ ಸದೃಢವಾಗಿತ್ತು. ಕ್ಲೀನ್ ಶೇವ್ ಮಾಡಿದ್ದ ಅವನ ಗೋಧಿ ಬಣ್ಣದ ಮುಖ ಬಹಳ ಮೋಹಕವಾಗಿತ್ತು, ಆಕರ್ಷಕವಾಗಿತ್ತು ಅವನ ಮುಖ. ಔಪಚಾರಿಕ ನಮಸ್ಕಾರದ ನಂತರ ಅವನು ನನ್ನನ್ನು ಉದ್ದೇಶಿಸಿ ಮಾತನಾಡ್ದ. ಹಾಗಿದ್ರೆ ನನ್ನ ಶಿಷ್ಯೆ ಓದೋದಕ್ಕೆ ಸಿದ್ಧವಾಗಿದ್ದಾಳೆಯೇ? ನಾನು ಕೂಡ ತಲೆದೂಗುತ್ತಾ ಹೌದು ಅಂತ ಹೇಳ್ದೆ ತಮಾಷೆಗೆ. ವೆರಿ ಗುಡ್. ಇದೇಳು, ಯಾವ ವಿಷಯದಲ್ಲಿ ನೀನು ಸದೃಢಳು ಅಂಥೇಳಿ ನಿನಗೆ ಅನ್ಸುತ್ತೆ? ರಂಜಿತ್ ನನ್ನ ಪುಸ್ತಕವನ್ನು ಎತ್ಕೊಂಡು ಅದರ ಪುಟಗಳನ್ನು ತಿರುಗಿಸ್ತಾ ಪುಸ್ತಕದ ಮೇಲೆ ದೃಷ್ಟಿಯನ್ನಿಟ್ಟು ನನ್ನನ್ನು 2ನೇ ಪ್ರಶ್ನೆ ಕೇಳ್ದ. ಆಗ ನಾನು ಅವನಿಗೆ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ನಲ್ಲಿ ಸ್ವಲ್ಪ ವೀಕ್ ಅಂತ ತಿಳಿಸ್ದೆ. ನಾನೊಂದು ಸ್ವಲ್ಪ ಸಂಕೋಚದಿಂದ ಮುದುಡ್ಕೊಂಡು ಕುಳಿತಿದ್ದೆ ಮತ್ತು ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂಜರಿತಾ ಇದ್ದೆ. ರಂಜಿತ್ ಪುಸ್ತಕವನ್ನ ಮೇಜಿನ ಮೇಲಿಟ್ಟು ನನ್ನ ಕಡೆ ನೋಡ್ತಾ ಹೇಳಿದ್ರು, ಇದೇ ರೀತಿ ನೀನು ಹೆದರ್ತಾ ಮತ್ತು ಹಿಂಜರಿತಾ ಇದ್ರೆ ನಾನು ಏನ್ ಪಾಠ ಮಾಡಿದ್ರೂ ನನಗೆ ನೆನಪಿರೋದಿಲ್ಲ, ಅಂದರೆ ನಿನಗೆ ನೆನಪಿರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಹೆದರುವ ಅಥವಾ ಹಿಂಜರಿಯುವ ಅಗತ್ಯವಿಲ್ಲ. ನಾವು ಬಹಳ ಸ್ನೇಹಪರ ವಾತಾವರಣದಲ್ಲಿ ಓದೋಣ, ಫ್ರೆಂಡ್ಲಿಯಾಗಿರೋಣ ಮತ್ತು ಓದಿದ್ದನ್ನ ನೆನಪಿನಲ್ಲಿಯೂ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂಥೇಳಿ ನಾನು ನನ್ನನ್ನು ಸ್ವಲ್ಪ ಶಾಂತವಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದೆ. ಒಂದು ವಿಶೇಷವಾಗಿ ಪಾಠ ಏನೂ ನಡೀಲಿಲ್ಲ. ಬದಲಾಗಿ ರಂಜಿತ್ ತನ್ನ ಮಾತುಗಳನ್ನ ಮತ್ತು ಜೋಕುಗಳ ಮೂಲಕ ನನ್ನ ಹಿಂಜರಿಕೆಯನ್ನ ದೂರ ಮಾಡಿದ್ರು. ನಾನು ಈಗ ಬಹಳ ಶಾಂತವಾಗಿದ್ದೆ. ಇದೇ ಕಾರಣಕ್ಕೆ ನಾನು ರಂಜಿತ್ನ ಜೋಕುಗಳ ಮೂಲಕವೇ ಉತ್ತರ ನೀಡ್ತಾ ಇದ್ದೆ. ತಮಾಷೆ ನಡೀತಾ ಇತ್ತು ಇಬ್ಬರ ಮಾತುಗಳಲ್ಲಿ ಕೂಡ. ನನ್ನ ಚಂಚಲ ಸ್ವಭಾವ ಜಾಗೃತವಾಗಿತ್ತು. ರಂಜಿತ್ ಸ್ವಲ್ಪ ಗಣಿತದ ಎಕ್ಸರ್ಸೈಸ್ ಮಾಡಿಸದ ಮತ್ತು ನಾಳೆ ಇಂಗ್ಲಿಷ್ನಿಂದ ಆರಂಭಿಸೋಣ ಅಂಥೇಳಿ ಮನೆಗೆ ಹೋಗೋದಕ್ಕೆ ಎದ್ದ. ಅಮ್ಮ ಅವನನ್ನ ಚಹಾ ಕುಡಿದು ಹೋಗುವಂತೆ ತಡೆದ್ರು. ರಂಜಿತ್ ಕೂಡ ಚಹಾಕ್ಕಾಗಿ ಕುಳಿತ. ಚಹಾ ಮತ್ತು ಸ್ವಲ್ಪ ಹರಟೆಯ ನಂತರ ರಂಜಿತ್ ನಾಳೆ ಸಂಜೆ 7 ಗಂಟೆಗೆ ಬರೋದಾಗಿ ಹೇಳಿ ಮನೆಗೆ ಹೋದ.
ಸುಮಾರು 2 ವಾರಗಳ ಕಾಲ ಇದೇ ರೀತಿ ನಡೀತು. ಬರೋದು, ಪಾಠ ಮಾಡೋದು, ಹೋಗೋದು, ತಮಾಷೆ ಮಾಡೋದು ನಡೀತಾ ಇತ್ತು. ಅವನು ಸಮಯ ಪಾಲನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದ. ಈಸ್ ವೆರಿ ಸ್ಟ್ರಿಕ್ಟ್. ಸರಿಯಾದ ಸಮಯಕ್ಕೆ ಬರ್ತಾ ಇದ್ದ ಮತ್ತು ತನ್ನ ಕೆಲಸವನ್ನ ಸಮಯಕ್ಕೆ ಮುಗಿಸಿ ಹೋಗುತ್ತಾ ಇದ್ದ. ಅವನ ವ್ಯಕ್ತಿತ್ವ ಆಕರ್ಷಕವಾಗಿತ್ತು ಮಾತ್ರವಲ್ಲ, ಅವನ ಪಾಠ ಮಾಡುವ ಮತ್ತು ವಿವರಿಸುವ ಶೈಲಿಯೂ ಕೂಡ ಅದ್ಭುತವಾಗಿತ್ತು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದ, ನನಗೆ ಅರ್ಥ ಆಗೋ ಥರ. ಇದೇ ಕಾರಣಕ್ಕೆ ನಾನು ರಂಜಿತ್ನ ಅಭಿಮಾನಿಯಾಗಿದ್ದೆ ಮತ್ತು ಅವರೊಂದಿಗೆ ಬಹಳ ಮುಕ್ತವಾಗಿ ಮಾತನಾಡ್ತಾ ಇದ್ದೆ. ಅಂದು ರಂಜಿತ್ ನನಗೆ ಗಣಿತದ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದಾಗ ಅಮ್ಮ ಚಹಾ ತಂದ್ರು. ಅವರು ಚಹಾ ಟೇಬಲ್ ಮೇಲಿಟ್ಟು ಮೊದಲು ಚಹಾ ಕುಡೀರಿ ಅಂಥೇಳಿ ವಾಪಸ್ ಅಡುಗೆ ಮನೆಗೆ ಹೋದ್ರು. ಎಕ್ಸರ್ಸೈಸ್ ಮುಗಿದ ನಂತರ ನಾನು ಚಹಾ ಕಪ್ ಎತ್ಕೊಂಡು ರಂಜಿತ್ಗೆ ಕೊಡಕ್ಕೆ ಹೋದಾಗ ಏನಾಯಿತು ತಿಳಿಲಿಲ್ಲ. ನನ್ನ ಕೈ ನಡುಗಿತು ಮತ್ತು ಎಲ್ಲ ಚಹಾ ಆ ರಂಜಿತ್ ಮೇಲೆ ಚೆಲ್ಬಿಡ್ತು. ಇದರಿಂದ ಅವನ ಪ್ಯಾಂಟ್ ಮತ್ತು ಶರ್ಟು ಒದ್ದೆ ಆದ್ವು, ಹಸಿಯಾದ್ವು. ನನಗಂತೂ ದಿಗ್ಲಾಯ್ತು. ನಾನು ಓಡುತ್ತಾ ಹೋಗಿ ಟವಲ್ ತಂದೆ. ನಾನು ಪದೇ ಪದೇ ರಂಜಿತ್ಗೆ ಕ್ಷಮಿಸಿ ಕ್ಷಮಿಸಿ, ಸಾರಿ ಅಂತ ಹೇಳ್ತಾ ಅವನ ಶರ್ಟನ್ನು ಟವಲ್ನಿಂದ ಒರೆಸಿ ಒಣಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ರಂಜಿತ್ ನಗ್ತಾ ಹೇಳಿದ್ರು, ಚಹಾದಿಂದ ಸುಡ್ಲಿಲ್ಲ, ಆದರೆ ಈಗ ನೀನು ಖಂಡಿತ ಸುಟ್ಟು ಬಿಡ್ತೀಯ ನೋಡು ಅಂತ ಹೇಳಿದ್ರು. ನಾನು ಅವರ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಮತ್ತು ಟವಲ್ನಿಂದ ಅವರ ಶರ್ಟ್ ಒರೆಸೋದ್ರಲ್ಲಿಯೇ ಮಗ್ನನಾಗಿದ್ದೆ. ಬಹುಶಃ ನಾನು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಮಾಡ್ತಾ ಇದ್ನೇನೋ, ಆದರೆ ರಂಜಿತ್ ನನ್ನನ್ನು ತಡೆದು ನನ್ನ 2 ಹೆಗಲುಗಳನ್ನು ಹಿಡಿದು ನಿಲ್ಲಿಸುತ್ತಾ ಹೇಳಿದ್ರು, ಸಾಕು ಮಾಡು ಸುಷ್ಮಾ, ಮನೆಯಲ್ಲಿ ಎಲ್ಲರೂ ನನ್ನನ್ನು ಇದೇ ಹೆಸರಿನಿಂದ ಕರೀತಾ ಇದ್ರು. ಎಲ್ಲವೂ ಸರಿಯಾಗಿದೆ, ಎವ್ರಿಥಿಂಗ್ ಈಸ್ ಫೈನ್. ನೀನು ಅನಗತ್ಯವಾಗಿ ಪರದಾಡ್ತಾ ಇದೆಯಾ. ಆದರೆ ನಾನು ಮನಸ್ಸಿನೊಳಗೆ ಬಹಳ ನಾಚಿಕೆ ಪಟ್ಟಿದ್ದೆ. ಆದ್ದರಿಂದ ಅವರು ಈ ರೀತಿ ಸಹಾನುಭೂತಿ ತೋರಿಸೋದನ್ನ ಕಂಡು ನನ್ನ ಕಣ್ಣಲ್ಲಿ ನೀರು ಬಂತು. ತುಂಬಾ ಕೇರಿಂಗ್ ಪರ್ಸನ್ ಆಗಿದ್ದ ಅವನು. ನಾನು ಅಳ್ತಾ ಇರೋದನ್ನ ಕಂಡು ತನ್ನ ಕೈಗಳಿಂದ ನನ್ನನ್ನು ಅಪ್ಪಿಕೊಂಡು ಎದೆಗೆ ಹಚ್ಕೊಂಡ್ರು ಮತ್ತು ಹಣೆಗೆ ಮುತ್ತಿಟ್ಟು ಹೇಳಿದ್ರು, ಅಯ್ಯೋ ಹುಚ್ಚಿ, ಯಾಕೆ ಹೇಳ್ತೀಯಾ, ನೀನು ಬೇಕಿಂತಲೇ ಚಹಾ ಚೆಲ್ಲಿಲ್ವಲ್ಲ, ಇದು ಆಕಸ್ಮಿಕವಾಗಿ ನಡೆದದ್ದು. ಅವರು ಸಮಾಧಾನ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು ಮತ್ತು ನಾನು ಕಣ್ಣೀರು ಒರೆಸ್ಕೊಳ್ತಾ ಹೇಳ್ದೆ, ಗೊತ್ತು ಇದು ಆಕಸ್ಮಿಕ ಅಂತೇಳಿ, ಆದರೆ ಆಕಸ್ಮಿಕಗಳು ಯಾವುದಾದರೂ ಒಂದು ತಪ್ಪಿನ ಫಲಿತಾಂಶ ಆಗಿರ್ತವೆ ಮತ್ತು ಈ ಆಕಸ್ಮಿಕ ತಪ್ಪಿಗೆ ನಾನೇ ಜವಾಬ್ದಾರಿ. ರಂಜಿತ್ ಕೂಡ ವಾತಾವರಣವನ್ನು ಲವಲವಿಕೆಯಿಂದ ಇರಿಸೋದಕ್ಕೆ ಬಯಸಿದ್ದ ಅನ್ಸುತ್ತೆ. ಹಾಗಾಗಿ ಅವ್ರು ಹೇಳಿದ್ರು, ಸುಷ್ಮಾ, ಇಂಥ ಆಕಸ್ಮಿಕಗಳನ್ನು ನೀನು ದಿನ ಮಾಡೋದಕ್ಕೆ ನಾನು ನಿನಗೆ ಅನುಮತಿ ನೀಡ್ತೇನೆ ಅಂತ. ಅವನಿಗೂ ಇಷ್ಟ ಆಗಿತ್ತು ನಾನು ಒರೆಸೋದು ಎಲ್ಲ. ಅವ್ರು ನಗ್ತಾ ಇದ್ರು ಮತ್ತು ಅವರ ಆ ಗಂಭೀರ ನಗು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಕೂಡ ಅವರು ನಗೋದನ್ನ ಕಂಡು ಮುಗುಳ್ನಕ್ಕೆ. ರಂಜಿತ್ ಹೇಳಿದ್ರು, ಸರಿ, ಎಲ್ಲಿ ಆಕಸ್ಮಿಕ ನಡೆಯುತ್ತೋ ಅಲ್ಲಿಂದಲೇ ವಾಪಸ್ ಶುರು ಮಾಡೋಣ ಅಂತ. ಅಂದರೆ ಮೈಯೆಲ್ಲ ಒರೆಸ್ಕೊಳ್ಳೋದಕ್ಕೆ, ಮುಟ್ಟೋದಕ್ಕೆ ಅವನಿಗಿಷ್ಟ ಇತ್ತು. ಹೀಗೆ ಹೇಳುತ್ತಾ ಅವನು ನನ್ನನ್ನು ಅಪ್ಪಿಕೊಂಡಿದ್ದ ಕೈಗಳನ್ನು ಬಿಡಿಸಿದ. ನಾನು ವಾಪಸ್ ನನ್ನ ಕುರ್ಚಿಯ ಮೇಲೆ ಕುಳಿತು ಪುಸ್ತಕ ತೆರೆಯಲು ಹೋದಾಗ ರಂಜಿತ್ ಹೇಳಿದ್ರು, ಇಂದಿನ ಕೆಲಸ ಮುಗೀತು ಅಂತ ತಿಳ್ಕೊಳ್ಳೋಣ, ನಾನು ಹೊರಡ್ತೇನೆ. ಯಾಕಂದರೆ ಈ ಸ್ಥಿತಿಯಲ್ಲಿ ನಾನು ನಿನಗೆ ಏನೂ ಪಾಠ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ರಂಜಿತ್ ತಮ್ಮ ಯಾವ ಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ರು ಅಂಥೇಳಿ ನನಗೆ ತಿಳಿಲಿಲ್ಲ. ಅಂದು ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ಈ ಘಟನೆ ಪದೇ ಪದೇ ನನ್ನ ತಲೆಯಲ್ಲಿ ಸುಳಿತಾ ಇತ್ತು. ಇದೆಲ್ಲ ಆ ಸಮಯದಲ್ಲಿ ನನಗೆ ಅರ್ಥವಾಗ್ದಿದ್ರೂ ಈಗ ಈ ಘಟನೆಗಳ ಬಗ್ಗೆ ಯೋಚಿಸೋದು ಚೆನ್ನಾಗಿ ಅನಿಸ್ತಾ ಇತ್ತು. ನನಗೆ ತಿಳಿದಂತೆ ಗಾಢವಾಗಿ ನಿದ್ದೆಗೆ ಜಾರದೆ ಆ ರಾತ್ರಿ ನಾನು ಪದೇ ಪದೇ ಕನಸಿನಲ್ಲಿ ರಂಜಿತ್ ನನ್ನ ಕಂಡೆ. ಕೆಲವೊಮ್ಮೆ ನಾವು ಯಾವುದೋ ಪವಿತ್ರ ನದಿಯ ದಡದಲ್ಲಿ ಕುಳಿತು ಮಾತಾಡ್ತಾ ಇದ್ವಿ. ಕೆಲವೊಮ್ಮೆ ಯಾವುದೋ ಪಾರ್ಕ್ ಮೂಲೆಯಲ್ಲಿ ಬೆಂಚ್ ಮೇಲೆ ಕುಳಿತು ಯಾವುದೋ ರಹಸ್ಯದ ಮಾತುಗಳನ್ನಾಡ್ತಾ ಇದ್ವಿ. ಕೆಲವೊಮ್ಮೆ ಪರ್ವತಗಳು, ಕಾಡುಗಳು ಮತ್ತು ಮರುಭೂಮಿಗಳಲ್ಲಿ, ಮತ್ತೆ ಕೆಲವೊಮ್ಮೆ ಎಗರಿ ಬೀಳುವ ಸಮುದ್ರದ ಅಲೆಗಳೊಂದಿಗೆ ಆಟ ಆಡ್ತಾ ಇದ್ವಿ. ಇಬ್ರು ಜೊತೆ ಜೊತೆಗಾಗಿ ರೊಮ್ಯಾಂಟಿಕ್ ಆಗಿರೋದನ್ನ ಕನಸ್ಕೊಳ್ತಾ ಇದ್ದೆ. ಒಟ್ಟಿನಲ್ಲಿ ಅಂದು ರಾತ್ರಿ ನಾನು ಮತ್ತು ರಂಜಿತ್ ಸೇರಿ ಇಡೀ ಪ್ರಪಂಚವನ್ನ ಸುತ್ತಿದ್ವಿ. ಅಂದು ನಾನು ಬಹಳ ಗಾಢವಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದಾಗ ನನ್ನ ಕನಸಿನ ಪ್ರತಿ ದೃಶ್ಯವೂ ನನ್ನ ಮನಸ್ಸಿನಲ್ಲಿ ಅಚ್ಚುತ್ತಿತ್ತು. ಅಷ್ಟು ಹತ್ತಿರ ಆಗ್ಬಿಟ್ಟಿದ್ದ.
ನನಗೆ ಹಾಸಿಗೆಯಿಂದ ಏಳೋದಕ್ಕೆ ಮನಸ್ಸೇ ಇರಲಿಲ್ಲ. ನಾನು ಆ ಕನಸಿನ ಪ್ರಪಂಚದಿಂದ ಹೊರಬರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಕೆ ಹಾಗೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ, ಆದರೆ ಅದು ತುಂಬ ಸುಖಕರವಾಗಿತ್ತು. ಮರುದಿನ ಸಂಜೆ ರಂಜಿತ್ ನಮ್ಮ ಮನೆಗೆ ಬಂದಾಗ ನಾನಾಗಷ್ಟೇ ಸ್ನಾನ ಮಾಡಿ ಹೊರ ಬಂದಿದ್ದೆ. ಫ್ರೆಶ್ ಆಗಿದ್ದೆ. ಸೋಪಿನ ವಾಸನೆ ಇತ್ತು. ನನ್ನ ಕೂದಲು ಒದ್ದೆಯಾಗಿದ್ವು ಮತ್ತು ಅದರಿಂದ ನೀರು ಹರಿತಾ ಇತ್ತು. ರಂಜಿತ್ನ ದೃಷ್ಟಿ ಪದೇ ಪದೇ ನನ್ನತ್ತ ಹೋಗ್ತಾ ಇರೋದನ್ನ ನಾನು ಚೆನ್ನಾಗಿ ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಕಣ್ಣು ಹಾಕ್ತಾ ಇದ್ದಾನೆ ಅಂತ. ನಾನು ವಿರಾಟ್ ನನ್ನ ಕನಸಿನಲ್ಲೇ ಒಲಿಸಿಕೊಂಡಿದ್ದೆ, ಆದರೆ ಇಲ್ಲಿ ರಂಜಿತ್ ಮನಸ್ಸಿನಲ್ಲೂ ಏನೂ ನಡೀತಾ ಇದೆ ಅಂತ ನನಗನ್ನಿಸ್ತು. ಪಾಠ ಮಾಡುವಾಗ ಇದು ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರ್ತಾ ಇದ್ವು. ಪ್ರೀತಿ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆದರೆ ರಂಜಿತ್ನ ಆಲೋಚನೆಗಳು ನನ್ನನ್ನು ಮಂತ್ರ ಮುಗ್ಧಗೊಳಿಸ್ತಾ ಇದ್ವು. ಜೀವನದಲ್ಲಿ ನನಗೆ ಇಂತಹ ಭಾವನೆಗಳು ಹಿಂದೆಂದೂ ಬಂದಿರಲಿಲ್ಲ. ಹೀಗೆ ರಂಜಿತ್ ನನಗೆ ಗಣಿತದ ಒಂದು ಲೆಕ್ಕವನ್ನ ಮಾಡಿಸುತ್ತಿದ್ದಾಗ ನಾನು ಅವನೊಂದಿಗೆ ಬಹಳ ಹತ್ತಿರವಾಗ್ಬಿಟ್ಟೆ, ತುಂಬಾ ಹತ್ತಿರ ಆಗ್ಬಿಟ್ಟೆ. ನಾನು ಅಂತಹ ಯಾವುದೇ ಉದ್ದೇಶ ಇಟ್ಕೊಂಡಿರಲಿಲ್ಲ, ಬದಲಾಗಿ ಅದು ಆಕಸ್ಮಿಕವಾಗಿತ್ತು. ಕೊನೆಗೆ 9 ಗಂಟೆ ಆಯಿತು ಮತ್ತು ರಂಜಿತ್ ಮನೆಗೆ ಹೋಗೋದಕ್ಕೆ ಎದ್ರು. ನಾನು ಕೂಡ ಪುಸ್ತಕಗಳನ್ನು ಅವಸರಿಸುತ್ತಾ ಮಡ್ಚಿಡ್ತಾ ಎದ್ದೆ. ಆಗ ಅವನು ಹತ್ತಿರದಿಂದ ಹಾದು ಹೋಗುತ್ತಾ ಬಹಳ ನಿಧಾನವಾಗಿ ಹೇಳ್ದ, ಸುಷ್ಮಾ, ನೀನು ಬಹಳ ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ. ನಾನು ಬೆಚ್ಚಿ ಬಿದ್ದು ಅವರ ಕಡೆ ನೋಡಿದೆ. ಅಷ್ಟರಲ್ಲಿ ಅವರು ನನ್ನಿಂದ ದೂರ ಹೋಗಿದ್ರು. ಅವರ ಮಾತುಗಳು ರಾತ್ರಿ ಇಡೀ ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇದ್ವು. ಬಹುಶಃ ಮಹಿಳೆಯರ ಬಗ್ಗೆ ಹೇಳುವುದು ನಿಜವಿರಬಹುದು. ಅವರು ತಮ್ಮ ಬಗ್ಗೆ ಹೊಗಳಿದ್ರೆ ಬಹಳ ಸಂತೋಷ ಆಗ್ತಾರೆ. ನನಗೂ ಸಂತೋಷ ಆಯಿತು. ಮರುದಿನವೂ ರಂಜಿತ್ ಸರಿಯಾದ ಸಮಯಕ್ಕೆ ಬಂದರು. ನಾವು ಪಾಠ ಆರಂಭಿಸಿದ್ದೀವೋ ಇಲ್ವೋ ಅಷ್ಟರಲ್ಲಿ ಕರೆಂಟ್ ಹೋಯಿತು. ನಾನು ದೀಪ ಮೊಂಬತ್ತಿ ಹಚ್ಚೋದಕ್ಕೆ ಎದ್ದೆ. ಆಗ ರಂಜಿತ್ ನನ್ನ ಕೈ ಹಿಡಿದು ಹೇಳಿದ್ರು, ನಾವೇನು ಮುತ್ತಿನ ಹಾರ ಪೂರ್ಣಿಸ್ಬೇಕಿಲ್ಲ, ಹೀಗೆ ಕುಳಿತು ಮಾತಾಡೋಣ, ಸ್ವಲ್ಪ ಹೊತ್ತಿನಲ್ಲಿ ಕರೆಂಟ್ ಬಂದೇ ಬರುತ್ತೆ. ಹಾಗೆ ನಾನು ಕೂಡ ಅಲ್ಲೇ ಕುಳಿತೆ. ನಾನು ಹಿಂದಿನ ಮುಂದಿನ ಮಾತುಗಳನ್ನು ಆಡತೊಡಗಿದೆ. ರಂಜಿತ್ ನನ್ನ ಕೈಯನ್ನ ಹಾಗೆ ಹಿಡಿದುಕೊಂಡಿದ್ರು. ಆದರೆ ನನಗೆ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು. ರಂಜಿತ್ನ ಪ್ರೀತಿ ನನ್ನ ಮೇಲೆ ಇದ್ರೂ ಮತ್ತು ಅವರ ಪ್ರಭಾವಶಾಲಿ ವ್ಯಕ್ತಿತ್ವ ನನ್ನ ಮೇಲೆ ಮಾಟ ಮಾಡದಂತಿದ್ರು, ನಾನು ತಕ್ಷಣವೇ ಇದನ್ನು ನಿರೀಕ್ಷಿಸಿರಲಿಲ್ಲ ಕೈ ಹಿಡಿತಾನೆ ಅಂತ. ಕೊನೆಯಲ್ಲಿ ಕತ್ತರೆ ಇದ್ದ ಕಾರಣ ನಾವು ಒಬ್ಬರನ್ನೊಬ್ರು ಮುಖಭಾವನೆಗಳನ್ನು ನೋಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಅವರ ಕೈ ನನ್ನ ಕೈ ಮೇಲಿರೋದು ನನಗೆ ಬಹಳ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆದರೆ ಯಾವುದೋ ಒಂದು ಒಳಗಿನ ಭಯ ನನ್ನನ್ನು ತಡಿತಾ ಇತ್ತು. ಒಂದು ವೇಳೆ ರಂಜಿತ್ ಬದಲಿಗೆ ಬೇರೆ ಯಾರೇ ಆಗಿದ್ರೂ ನಾನು ಅವರ ಕೈಯನ್ನ ಕೊಡಕೊಳ್ತಾ ಇದ್ದೆ, ಬಿಡಿಸ್ಕೊಳ್ತಾ ಇದ್ದೆ ಅಂತೇಳಿ ಖಂಡಿತವಾಗಿ ಹೇಳಬಲ್ಲೆ. ಆದರೆ ರಂಜಿತ್ಗೆ ನಾನು ಮೊದಲ ಎಲ್ಲವನ್ನ ಸೋತು ಕುಳಿತಿದ್ದೆ. ಆದರೂ ನಾನು ನಡೆ ತರ ಇದೆಲ್ಲವನ್ನ ಬಯಸಿರ್ಲಿಲ್ಲ. ನನಗೆ ಮುಜುಗರ ಆಗ್ತೊಡಗಿತು. ಫಸ್ಟ್ ಟೈಮ್ ಅಲ್ವಾ, ಆದ್ದರಿಂದ ನಾನು ಅವರ ಕೈಯನ್ನ ಬಿಡಿಸಿ ಶೌಚಾಲಯಕ್ಕೆಂದರೆ ಟಾಯ್ಲೆಟ್ ಹೋಗೋ ನೆಪದಲ್ಲಿ ಅಲ್ಲಿಂದ ಎದ್ದೆ. ಆದರೆ ನಾನು ಹೆಜ್ಜೆ ಹಾಕುತ್ತಾ ಇದ್ದಂತೆ ಏನಾಯ್ತು ತಿಳಿಲಿಲ್ಲ, ನಾನು ಎಡವು ಬಿದ್ದೆ. ಅದೇ ಕ್ಷಣ ರಂಜಿತ್ ಕೈ ಚಾಚಿ ನನ್ನನ್ನು ಹಿಡಿದು ಆಧಾರ ನೀಡಿದ್ರು. ನಾನು ಬೀಳೋದ್ರಿಂದ ಬಚಾವಾದೆ. ನಾನು ಬಹಳ ಗಾಬರಿಯಾಗಿದ್ದೆ. ಬಹುಶಃ ನಾನು ಅವಸರದಲ್ಲಿ ಟಾಯ್ಲೆಟ್ ಕಡೆ ಓಡಿದೆ. ನನಗೆ ಅಷ್ಟೊಂದು ಅಗತ್ಯ ಇರಲಿಲ್ಲ ಸ್ಪೀಡಾಗಿ ಹೋಗೋದು. ಆದರೂ ತಣ್ಣೀರಿನಿಂದ ಮುಖದ ಮೇಲೆ ನೀರು ಚಿಮಿಕ್ಕಿಸಿಕೊಂಡಾಗ ಸ್ವಲ್ಪ ಬೇಜಾರು ಕಡಿಮೆ ಆಯಿತು. ಸ್ವಲ್ಪ ಕೋಪ ಇತ್ತಲ್ಲ, ಅದು ಕಡಿಮೆ ಆಯಿತು. ನಾನಿನ್ನೂ ಶೌಚಾಲಯದಲ್ಲಿರುವಾಗಲೇ ಕರೆಂಟ್ ಬಂತು. ನಾನು ವಾಪಸ್ ಡ್ರಾಯಿಂಗ್ ರೂಮಿಗೆ ಬಂದಾಗ ರಂಜಿತ್ ಅಲ್ಲಿರಲಿಲ್ಲ. ಹೇಳದೆಯೇ ಹೋಗಿದ್ದಕ್ಕೆ ನನಗೆ ಬೇಜಾರಾಯಿತು. ಅದೇ ಸಮಯದಲ್ಲಿ ಅಮ್ಮ ಡ್ರಾಯಿಂಗ್ ರೂಮಿಗೆ ಬಂದು ತಿಳಿಸಿದ್ರು, ರಂಜಿತ್ಗೆ ತಲೆನೋವು ಬರ್ತಾ ಇದೆಯಂತೆ ಮತ್ತು ಕರೆಂಟ್ ಕೂಡ ಇರಲಿಲ್ವಲ್ಲ, ಹಾಗಾಗಿ ಮನೆಗೆ ಹೋದ ಅಂತ. ನಾನು ಕೂಡ ಪುಸ್ತಕಗಳನ್ನು ಒಟ್ಟುಗೂಡಿಸಿ ನನ್ನ ಬೆಡ್ರೂಮಿಗೆ ಬಂದೆ. ನನ್ನ ಆಲೋಚನೆಯ ಕೇಂದ್ರ ಬಿಂದು, ಸೆಂಟರ್ ಪಾಯಿಂಟ್ ರಂಜಿತ್ ಮಾತ್ರ ಆಗಿದ್ರು. ಅಂದು ರಾತ್ರಿ ಕೂಡ ನಾನು ಅವರದೇ ಆಲೋಚನೆಯಲ್ಲಿ ಮುಳುಗಿ ಮಲಗಿದೆ. ಬೆಳಿಗ್ಗೆ ಎದ್ದಾಗ ರಂಜಿತ್ ನೆನಪಿನಲ್ಲಿಯೇ ಇಡೀ ದಿನ ಕಳೆಯಿತು. ಸಂಜೆಯಾಗೋ ಮೊದಲೇ ನಾನು ಬಹಳ ಕಾತರದಿಂದ ಸಂಜೆಗಾಗಿ ಕಾಯ್ತೊಡಗಿದೆ. ರಂಜಿತ್ ಇದು ಹೇಗೆ ವರ್ತಿಸ್ತಾಳೆ ಅಂತ ನೋಡಲು ಬಯಸಿದ್ದೆ, ಅವತ್ತು ಹೇಗೆ ಆಡ್ತಾನೆ ಅಂತ. ಆದರೆ ಸಮಯವಾದರೂ ಅವರು ಬರಲಿಲ್ಲ. ನಾನು ಕಾಯ್ತಲೇ ಇದ್ದೆ. ಆದರೆ ನನ್ನ ಕಾಯುವಿಕೆಯಾಗಿಯೇ ಉಳಿಯಿತು. ಅವರು 8 ಗಂಟೆವರೆಗೂ ಬರೆದಿದ್ದಾಗ ನಾನು ಅಮ್ಮನ್ ಕೇಳಿದೆ, ಅಮ್ಮ, ರಂಜಿತ್ ಹಿಂದೆ ಯಾಕೆ ಬರಲಿಲ್ವೋ, ತಿಳಿತಾ ಇಲ್ವಲ್ಲ? ಅಮ್ಮ ಹೇಳಿದ್ರು, ಬೇರೆ ಏನಾದರೂ ಕೆಲಸ ಬಂದಿರ್ಬೋದು ಅವನಿಗೆ, ಅದಕ್ಕೆ ಬಂದಿರಲಿಕ್ಕಿಲ್ಲ. ನಾನು ಹೇಳಿದೆ, ಇಲ್ಲ ಅಮ್ಮ, ನಿನ್ನೆ ಅವ್ರು ಹೋದಾಗ ಅವರ ಆರೋಗ್ಯ ಸರಿ ಇರಲಿಲ್ಲ,
ಬಹುಶಃ ಅವರಿಗೆ ಇನ್ನೂ ಗುಣವಾಗಿಲ್ವೇನೋ, ಬಹಳ ಕಾಳಜಿ ತುಂಬಿಟ್ಟಿತ್ತು ನನಗೆ. ನೀವು ಅತ್ತೆಯವ್ರಿಗೆ ಫೋನ್ ಮಾಡಿ ವಿಚಾರಣೆ ಮಾಡಿ. ಅಮ್ಮನಿಗೂ ಏನೋ ನೆನಪಾದಂತೆ ಅತ್ತೆಯವರಿಗೆ ಫೋನ್ ಮಾಡಿದ್ರು. ಆಗ ಅತ್ತೆಯವರು ತಿಳಿಸಿದ್ರು, ರಂಜಿತ್ ನಿನ್ನೆಯಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾನೆ ಅಂತ. ಪ್ರೇಮ ಜ್ವರವಿರಬಹುದು. ನನಗೆ ವಿಷಯ ತಿಳಿತಾ ಇದ್ದಂತೆ ಬಹಳ ಆತಂಕವಾಯಿತು. ಈಗಲೇ ಹೋಗಿ ಅವನ ಜ್ವರವನ್ನು ನಾನು ಪಡೆದುಕೊಳ್ಳಲೇ ಅಂತ ಅನ್ನಿಸ್ತು. ಅಷ್ಟೊಂದು ಕಾಳಜಿ ತುಂಬಿಟ್ಟಿತ್ತು, ಪ್ರೀತಿಯಾಗಿಬಿಟ್ಟಿತ್ತು. ಆದರೆ ನಾನು ಆ ಸಮಯದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿತ್ತೇಳಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಬೆಳಗ್ಗೆ ನಾನು ಅಮ್ಮನನ್ನು ಕರ್ಕೊಂಡು ಅತ್ತೆ ಮನೆಗೆ ಹೋದೆ. ರಂಜಿತ್ ನಿಜವಾಗಿಯೂ ಜ್ವರದ ಕಾರಣ ಹಾಸಿಗೆ ಹಿಡಿದಿದ್ರು. ಸ್ವಲ್ಪ ಔಪಚಾರಿಕ ಸಂಭಾಷಣೆಯ ನಂತರ ನಾನು ಅಲ್ಲೇ ಕೂತೆ. ಅತ್ತೆ ಮತ್ತು ಅಮ್ಮ ಅಲ್ಲೇ ಕೂತು ತಮ್ಮ ಮಾತುಗಳಲ್ಲಿ ಮಗ್ನರಾದ್ರು. ರಂಜಿತ್ ಒಮ್ಮೆ ನಮ್ಮ ಕಡೆ ನೋಡಿದ್ರು, ನಂತರ ಕಣ್ಣು ಮುಚ್ಕೊಂಡ್ರು. ಅತ್ತೆ ಮತ್ತು ಅಮ್ಮ ಅಲ್ಲಿರುವಾಗ ನಾವು ಯಾವುದೇ ಮಾತನಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೈಲೆಂಟಾಗಿದ್ದೆ. ಆದ್ದರಿಂದ ನಾನು ಸುಮ್ಮನೆ ಕುಳಿತಿದ್ವಿ. ಅತ್ತೆ ಮಾತಿನಲ್ಲಿ ತಿಳಿಸಿದ್ರು, ಅವರ ಗೆಳತಿಯ ಮಗಳ ಮದುವೆ ಇದೆ, ಅಲ್ಲಿಗೆ ಹೋಗೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು, ಆದರೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅಮ್ಮ ಯಾಕೆ ಹೋಗೋದಕ್ಕಾಗ್ತಾ ಇಲ್ಲ ಅಂತ ಕೇಳಿದಾಗ ಅತ್ತೆ ಹೇಳಿದ್ರು, ಯಾರ ಜೊತೆ ಹೋಗ್ಬೇಕಿತ್ತು ಅವ್ರು ಹಾಸಿಗೆ ಹಿಡಿದಿದ್ದಾರೆ, ಅಂದರೆ ಮಗ ಹಾಸಿಗೆ ಹಿಡಿದಿದ್ದಾನೆ, ಮತ್ತು ನಿಮ್ಮ ಮಾವಯ್ಯನವ್ರಿಗೂ ಆಫೀಸ್ನಿಂದ ರಜೆ ಸಿಗ್ತಾ ಇಲ್ಲ. ಅಮ್ಮನಿಗೆ ಅತ್ತೆಯ ಗೆಳತಿ ಯಾರು ಮತ್ತು ಎಲ್ಲಿ ವಾಸವಿದ್ದಾರೆ ಅನ್ನೋದು ತಿಳಿದಿತ್ತು. ಹಾಗಾಗಿ ಅತ್ತೆಯವ್ರಿಗೆ ಹೇಳಿದ್ರು, ನಿನ್ನೆ ಗೆಳತಿ ಏನು ಬೇರೆ ಊರಿನಲ್ಲಿಲ್ವಲ್ಲ, ಟ್ಯಾಕ್ಸಿ ಮಾಡ್ಕೊಂಡು ಹೋಗು, 2-3 ಗಂಟೆಲಿ ವಾಪಸ್ ಬರ್ಬೋದು ಅಂತ. ಇದನ್ನ ಕೇಳಿದಾಗ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು, ಒಂದು ಆಲೋಚನೆ ಬಂತು. ಅದೇನಂದ್ರೆ, ಒಂದು ವೇಳೆ ಅಮ್ಮ ಮತ್ತು ಅತ್ತೆ ಮದುವೆಗೆ ಹೋದ್ರೆ ನನಗೆ ರಂಜಿತ್ ನನ್ನ ಒಂಟಿಯಾಗಿ ಭೇಟಿಯಾಗೋ ಅವಕಾಶ ಸಿಗುತ್ತೆ. ಇದನ್ನೇ ಯೋಚನೆ ಮಾಡಿ ನಾನು ಅಮ್ಮನ ಮಾತಿಗೆ ಧ್ವನಿ ಊಡಿಸಿ ಹೇಳ್ದೆ, ಅತ್ತೆ, ನಿಮ್ಮ ಗೆಳತಿ ಇದೇ ನಗರದಲ್ಲಿದ್ರೆ ನೀವು ಖಂಡಿತ ಹೋಗಿ, ರಂಜಿತ್ ಬಗ್ಗೆ ಚಿಂತೆ ಮಾಡಬೇಡಿ. 2-3 ಗಂಟೆಗಳವರೆಗೆ ನಾವು ಅವರ ಶುಶ್ರೂಷೆ ಅಂದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೇವೆ. ಅತ್ತೆ ಅಮ್ಮ ಇಬ್ರು ಮದ್ವೆಗೆ ಹೋಗೋದಕ್ಕೆ ಒಪ್ಪಿಸಿದೆ. ಅಮ್ಮನಿಗೆ ಹೋಗೋದಕ್ಕೆ ಮನಸ್ಸಿಲ್ದಿದ್ರು ಒಪ್ಕೊಂಡ್ರು. ನಮ್ಮ ಅಮ್ಮನ ಮತ್ತೆ ಡ್ರೆಸ್ ಹಾಕೊಂಡು ಅವರಿಬ್ರು ಹೋದ್ಮೇಲೆ ನಾನು ಮತ್ತು ರಂಜಿತ್ ಈಗ ಮನೆಯಲ್ಲಿ ಒಬ್ಬಂಟಿಯಾಗಿದ್ವಿ. ನಾವು ಸುಮಾರು 15 ನಿಮಿಷಗಳ ಕಾಲ ನಮ್ಮ ನಡುವೆ ಯಾವುದೇ ಮಾತುಕತೆ ನಡೀಲಿಲ್ಲ. ರಂಜಿತ್ ಹಾಗೇನೆ ಕಣ್ಣು ಮುಚ್ಚಿ ಮಲಗಿದ್ದ. ಬಹುಶಃ ಅವನು ನಾನೇನಾದ್ರೂ ಮಾತಾಡ್ತೇನೆ ಅಂತ ಕಾಯ್ತಾ ಇದ್ನೇನೋ. ಆದರೆ ನಾನು ಸಂಕೋಚದಲ್ಲಿದ್ದೆ. ಮಾತು ಹೇಗೆ ಶುರು ಮಾಡ್ಲಿ ಮತ್ತು ಏನಂತ ಮಾತಾಡ್ಲಿ, ಎಲ್ಲಿಂದ ಶುರು ಮಾಡ್ಲಿ ಅಂತ. ಆ ಏಕಾಂತ ಮತ್ತು ಮೌನ ವಾತಾವರಣ ಬಹಳ ಶಾಂತವಾಗಿತ್ತು. ರಂಜಿತ್ ನನ್ನ ಕಡೆ ತಿರುಗಿ ಕಣ್ ತೆರೆದು ಹೇಳಿದ್ರು, ಸುಷ್ಮಾ, ನೀನ್ ನನ್ನನ್ನು ಸುಟ್ಟು ಬಿಟ್ಟೆ. ಅವರ ಧ್ವನಿ ನನ್ನ ಕಿವಿಗೆ ಅಪ್ಪಳಿಸಿತು. ಅವರ ದೃಷ್ಟಿ ನನ್ನ ಮುಖದ ಮೇಲಿತ್ತು. ನಾನು ಜ್ವರದಿಂದ ಬಳಲ್ತಾ ಇದ್ದೇನೆ ಅಂತ ನೀನು ಅಂದುಕೊಂಡಿರಬಹುದು, ಆದರೆ ಹಾಗಿಲ್ಲ. ಈ ಬೆಂಕಿ ಯಾವುದರಲ್ಲಿ ನಾನು ಬೇಯ್ತಾ ಇದ್ದೇನೆಯೋ ಅದು ನಿನ್ನ ಪ್ರೀತಿಯೇ ಹಚ್ಚಿದೆ. ನೋಡು, ಸುಡ್ತಾ ಇದ್ದೇನೆ ಅಲ್ವಾ ನಾನು ನಿನ್ನ ಪ್ರೀತಿಯಿಂದ ಅಂತ. ಹೀಗೆ ಹೇಳುತ್ತಾ ಅವರು ನನ್ನ ಕೈಯನ್ನ ತಮ್ಮ ಹಣೆಯ ಮೇಲಿಟ್ರು. ಅವರ ಹಣೆ ನಿಜವಾಗಿ ಕೆಂಡದಂತೆ ಇತ್ತು. ರಂಜಿತ್, ನನ್ನ ಬಾಯಿಯಿಂದ ಇಷ್ಟೇ ಹೊರಬೋದಕ್ಕೆ ಸಾಧ್ಯವಾಯಿತು. ರಂಜಿತ್ ಹುಚ್ಚರಂತೆ ನನ್ನ ಕೈಯನ್ನ ತಮ್ಮ ಮುಖದ ಮೇಲಿಟ್ಕೊಳ್ತಾ ಇದ್ರು. ಇದರಿಂದ ಅವರಿಗೆ ಸಮಾಧಾನ ಸಿಗ್ತಾ ಇದೆ ಅಂತ ಅನ್ನಿಸ್ತು. ಸಮಾಧಾನ ನನಗೂ ಸಿಗುತ್ತಾ ಇತ್ತು, ಪ್ರೀತಿ ನನಗೂ ಇತ್ತು, ಕಾಳಜಿ ನನಗೂ ಇತ್ತು, ಕೇರ್ ತುಂಬ ಇತ್ತು. ನಾವಿಬ್ರು ಆ ಕ್ಷಣದಲ್ಲಿ ಕಳೆದು ಹೋಗಿದ್ದಾಗ ಒಂದು ಹೊಸ ತಿರುವಾಯಿತು. ಬಾಗಿಲನ ಮೇಲೆ ಲಘುವಾದ ಶಬ್ದ ಕೇಳಿಸ್ತು. ನಮ್ಮ ಗಮನ ಭಂಗವಾಗಿ ಮತ್ತು ನಾವು ಒಬ್ಬರಿಂದೊಬ್ರು ದೂರ ಸರದ್ವಿ. ರಂಜಿತ್ ಹಗುರವಾದ ಧ್ವನಿಲಿ ಹೇಳಿದ್ರು, ಯಾರು ಸುಷ್ಮಾ? ನಮ್ಮ ರಂಜಿತ್ಗೆ ಕೆಲವು ಔಷಧಿಗಳನ್ನ ಕಳಿಸಿದ್ದಾರೆ ಅಂತ ಹೊರಗಿನಿಂದ ಒಂದು ಧ್ವನಿ ಬಂತು. ಇದು ನಮ್ಮ ನೆರ ಮನೆಯ ಸುಮಿತ್ರಾ ಆಂಟಿ. ಅವರು ಆಗಾಗ್ಗೆ ನಮ್ಮ ಮನೆಗೆ ಬರ್ತಾ ಇದ್ರು. ಸರಿ ಆಂಟಿ, ಈಗಲೇ ಬರ್ತೇನೆ ಅಂತ ಹೇಳಿ ನಾನು ಬೇಗನೆ ಬಾಗಿಲು ತೆಗೆದು ಔಷಧಿಗಳನ್ನ ಪಡೆದುಕೊಂಡು ಸುಮಿತ್ರಾ ಆಂಟಿ ರಂಜಿತ್ ಕಡೆ ನೋಡಿ ಚಿಂತೆಯಿಂದ ಹೇಳಿದ್ರು, ಅರೇ ರಂಜಿತ್, ಹೇಗಿದೆ ಈಗ ಜ್ವರ? ನಿನ್ನ ತಾಯಿ ಬಹಳ ಜೋರಾಗಿದೆ ಅಂತ ಹೇಳಿದ್ದಾರೆ. ರಂಜಿತ್ ಗೊತ್ತಾ ಹೇಳಿದ್ರು. ಹೌದು ಆಂಟಿ, ಮೊದಲಿಗಿಂತ ಈಗ ಪರವಾಗಿಲ್ಲ. ಸುಮಿತ್ರಾ ಆಂಟಿ ಸ್ವಲ್ಪ ಹೊತ್ತು ಕುಳಿತು ಕೆಲವು ಮನೆ ಮಾತುಗಳನ್ನ ಆಡಿ ನಂತರ ಹೋದ್ರು. ಯಾವಾಗ ಹೋಗ್ತಾರೋ ಅಂತ ನಾನು ಕಾಯ್ತಾ ಇದ್ದೆ ಮತ್ತೆ ಮಾತನಾಡೋದಕ್ಕೆ, ಅವನನ್ನು ವಿಚಾರಿಸ್ಕೊಳ್ಳೋದಕ್ಕೆ. ಅವಳು ಹೋದ ಮೇಲೆ ನಾವಿಬ್ರು ಮತ್ತೆ ಆ ಮೌನದಲ್ಲಿ ಮುಳುಗಿದ್ವಿ. ಆದರೆ ಈಗ ಮೊದಲಿನಂತಹ ಸಹಜತೆ ಇರಲಿಲ್ಲ. ಆ ಆಕಸ್ಮಿಕ ಅಡಚಣೆಯ ವಾತಾವರಣವನ್ನು ಬದಲಿಸಿತ್ತು. ರಂಜಿತ್ ಮೆಲ್ಲಗೆ ಹೇಳಿದ್ರು,
ಸುಷ್ಮಾ, ನನಗೆ ಈಗ ವಿಶ್ರಾಂತಿ ಬೇಕು ಅಂತ ಅನ್ನಿಸ್ತಾ ಇದೆ, ನೀನು ಕೂಡ ಹೋಗಿ ಓದ್ಕೋ. ನನಗೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು ನಾನು ಅರ್ಥ ಮಾಡ್ಕೊಂಡೆ. ನಾನು ನನ್ನ ಪುಸ್ತಕದಲ್ಲಿ ಎತ್ಕೊಂಡು ವಾಪಸ್ ನನ್ನ ರೂಮಿಗೆ ಬಂದೆ. ಅವತ್ತು ರಾತ್ರಿ ಇಡೀ ನಾನು ಸುಮಿತ್ರಾ ಆಂಟಿ ಬಂದದ್ದು ಮತ್ತು ರಂಜಿತ್ನ ವರ್ತನೆಯಲ್ಲಿ ಬಂದಂತಹ ಬದಲಾವಣೆಯ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಅವನಿಗೇನಾದ್ರೂ ಅನುಮಾನ ಬಂದಿತ್ತೆ? ರಂಜಿತ್ಗೆ ಏನಾದರೂ ಭಯ ಆಯ್ತಾ? ಆಂಟಿಗೆ ಏನಾದರೂ ಅನುಮಾನ ಬಂದಿತ್ತಾ? ಡೌಟ್ ಇತ್ತಾ? ಮರುದಿನ ನಾನು ಅತ್ತೆ ಮನೆಗೆ ಹೋದಾಗ ರಂಜಿತ್ಗೆ ಇನ್ನೂ ಜ್ವರ ಇತ್ತು, ಆದರೆ ಮೊದಲಿಗಿಂತ ಸ್ವಲ್ಪ ಚೇತರಿಸ್ಕೊಂಡು ಕಾಣಿಸ್ತಾ ಇದ್ರು. ನಾನು ಧೈರ್ಯ ಮಾಡಿ ಕೇಳಿದೆ, ರಂಜಿತ್, ನಿನ್ನೆ ನೀನು ಆಕಸ್ಮಿಕವಾಗಿ ಯಾಕೆ ಹೇಳಿ ಕಳಿಸಿದ್ದೆ? ರಂಜಿತ್ ನನ್ನ ಕಡೆ ನೋಡಿ ಲಘುವಾದ ಒಂದು ಚಿಕ್ಕ ಮುಗುಳ್ನಗೆ ಎಂದಿಗೆ ಹೇಳಿದ್ರು, ನನ್ನ ತಲೆ ನಿಜವಾಗಿಯೂ ನೋಯ್ತಾ ಇತ್ತು ಮತ್ತು ಕರೆಂಟ್ ಕೂಡ ಇರಲಿಲ್ಲ. ನಿನಗೆ ಪಾಠ ಮಾಡೋದಕ್ಕೆ ಅಂದರೆ ಓದ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಹಾಗೆ ಮಾಡಿದೆ. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು ಮತ್ತು ಅವರ ಮಾತುಗಳಿಗೆ ತಾಳೆ ಆಗ್ತಾ ಇರಲಿಲ್ಲ, ಕನೆಕ್ಟ್ ಆಗ್ತಾ ಇರಲಿಲ್ಲ. ಅತ್ತೆ ಮಧ್ಯದಲ್ಲಿಯೇ ಮಾತನ್ನ ಕತ್ತರಿಸಿ ಹೇಳಿದ್ರು, ಸುಷ್ಮಾ, ರಂಜಿತ್ ಪೂರ್ತಿಯಾಗಿ ಹುಷಾರಾಗುವವರೆಗೂ ನೀನು ಅವನಿಗೆ ಸಹಾಯ ಮಾಡು. ನೀನು ಸಹಾಯ ಮಾಡಬೇಕು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ. ಅವನಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮತ್ತು ಡಾಕ್ಟರ್ ಏನಂತ ಹೇಳಿದ್ದಾರೆ ಅಂದರೆ ಅವನಿಗೆ ಕೆಲವು ದಿನ ರೆಸ್ಟ್ ಬೇಕಾಗಿದೆ, ವಿಶ್ರಾಂತಿ ಅಗತ್ಯವಿದೆ ಅಂತೇಳಿ. ಇದನ್ನು ಕೇಳಿ ನನಗೆ ಬಹಳ ಖುಷಿ ಆಯಿತು. ಇದು ನನಗೆ ರಂಜಿತ್ನೊಂದಿಗೆ ಇನ್ನೂ ಹತ್ತಿರವಾಗೋದಕ್ಕೆ ಸಿಕ್ಕ ಅವಕಾಶವಾಗಿತ್ತು. ನಾನು ತಕ್ಷಣವೇ ಹೇಳಿದೆ, ಖಂಡಿತ ಅತ್ತೆ, ನಾನು ರಂಜಿತ್ಗೆ ಸಹಾಯ ಮಾಡ್ತೇನೆ. ಈಗ ಪ್ರತಿದಿನ ನಾನು ಮಧ್ಯಾಹ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ರಂಜಿತ್ಗೆ ಔಷಧಿಗಳನ್ನು ಕೊಡ್ತಾ ಇದ್ದೆ, ಅವರಿಗಾಗಿ ತರಕಾರಿಯ ಸೂಪ್ ಮಾಡ್ತಾ ಇದ್ದೆ ಮತ್ತೆ ಅವನ ಮನಸ್ಸನ್ನ ಚೆನ್ನಾಗಿಡೋದಕ್ಕೆ ಕಥೆಗಳನ್ನು ಹೇಳ್ತಾ ಇದ್ದೆ. ಓದಿನ ನೆಪ ಈಗ ಕೇವಲ ಒಂದು ನೆಪ ಅಷ್ಟೇ ಆಗಿತ್ತು. ನಮ್ಮ ಮಾತುಗಳು ಹೆಚ್ಚಾಗಿ ಜೀವನ, ಕನಸುಗಳು ಮತ್ತು ಭವಿಷ್ಯದ ಬಗ್ಗೆ ಇರ್ತಾ ಇದ್ವು. ರಂಜಿತ್ ನನಗೆ ತಮ್ಮ ಬಾಲ್ಯದ ಕಥೆಗಳನ್ನು ಹೇಳಿದ್ರು, ತಮ್ಮ ಕಾಲೇಜು ದಿನಗಳ ತಮಾಷೆಯ ಕ್ಷಣಗಳನ್ನು ಹಂಚಿಕೊಂಡ್ರು ಮತ್ತು ತಮ್ಮ ಇಂಜಿನಿಯರ್ ಆಗುವ ಕನಸಿನ ಬಗ್ಗೆ ನನಗೆ ತಿಳಿಸಿದ್ರು. ನಾನು ಕೂಡ ಅವನಿಗೆ ನನ್ನ ಚಿಕ್ಕ ಪುಟ್ಟ ತುಂಟಾಟಗಳು ಮತ್ತು ಓದಿನ ಹೊರತಾಗಿ ನನ್ನ ಕಲಾತ್ಮಕ ಅಭಿರುಚಿಗಳ ಬಗ್ಗೆ, ಹಾಬಿಗಳ ಬಗ್ಗೆ ಹೇಳ್ತಾ ಇದ್ದೆ. ಒಂದು ದಿನ ನಾನು ರಂಜಿತ್ನ ಪಕ್ಕದಲ್ಲಿ ಕೂತಿದ್ದೆ, ಅವನಿಗೆ ಒಂದು ಜನಪದ ಕಥೆಯನ್ನು ಹೇಳ್ತಾ ಇದ್ದೆ. ಅವನು ಆಕಸ್ಮಿಕವಾಗಿ ನನ್ನ ಕೈ ಹಿಡಿದ್ರು. ಈ ಬಾರಿ ಅವನ ಹಿಡಿತ ಗಟ್ಟಿಯಾಗಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಅದೇ ಬಯಕೆ ಇತ್ತು. ಅವತ್ತಿದ್ದದ್ದು ಅದನ್ನು ನಾನು ಒಂದು ಚಹಾ ಚೆಲ್ಲಿದ ದಿನ ಅನುಭವಿಸಿದ್ನಲ್ಲ, ಅದು. ಅವ್ರು ಹೇಳಿದ್ರು, ಸುಷ್ಮಾ, ನೀನು ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತಂದಿದ್ಯಾ. ನೀನು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ್ಲಿಂದ ನನಗೆ ಕಾಯಿಲೆಯೂ ಇಷ್ಟ ಆಗ್ತೊಡಗಾಗಿದೆ ಅಂತ. ಅಂದರೆ ಈ ಲೈಕ್ ಇಡ್ ಮೈ ಕೇರ್ನೆಸ್. ನಾನು ನಾಚಿಕೆ ಪಟ್ಟೆ, ಆದರೆ ನನ್ನ ಕೈಯನ್ನು ವಾಪಸ್ ಎಳೆದುಕೊಳ್ಳಲಿಲ್ಲ. ಅವ್ರು ಹೇಳಿದ್ರು, ಸುಷ್ಮಾ, ನಾನು ನಿನಗೆ ಒಂದು ವಿಷಯ ಹೇಳಬೇಕಿದೆ. ನನ್ನ ಹೃದಯ ಜೋರಾಗಿ ಬಡಿತೊಡಗಿತು. ನಾನು ಏನನ್ನ ಕೇಳಲ್ಲ ಬಯಸ್ತಾ ಇದ್ನೋ ಅದನ್ನೇ ಅವ್ರು ಹೇಳ್ತಾರೆ ಅಂಥೇಳಿ ನನಗೆ ಅನ್ನಿಸ್ತು. ಆದರೆ ಅಷ್ಟರಲ್ಲೇ ಮತ್ತೆ ಬಾಗಿಲಿನ ಮೇಲೆ ಸದ್ದಾಯಿತು. ಈ ಬಾರಿ ಅಮ್ಮ ಮತ್ತು ಅತ್ತೆ ವಾಪಸ್ ಬಂದಿದ್ರು. ನಾವಿಬ್ಬರು ತಕ್ಷಣ ಒಬ್ಬರಿಂದ ಒಬ್ಬರು ದೂರ ಸರಿದ್ವಿ. ನನ್ನ ಮುಖ ಕೆಂಪಾಗಿತ್ತು ಮತ್ತು ರಂಜಿತ್ ಕೂಡ ಸ್ವಲ್ಪ ಮುಜುಗರದಲ್ಲಿದ್ರು. ಅಮ್ಮ ಅತ್ತೆಯವ್ರಿಗೆ ಹೇಳಿದ್ರು, ನೋಡು ಅತ್ತೆ, ನಮ್ಮ ಸುಷ್ಮಾ ಎಷ್ಟು ಸೇವೆ ಮಾಡ್ತಾಳೆ. ರಂಜಿತ್ನ ಮುಖದಲ್ಲಿ ಈಗ ಕಲೆ ಬಂದಿದೆ. ನಾನು ಅಮ್ಮನ ಮಾತನ್ನ ಕೇಳಿ ಇನ್ನಷ್ಟು ಹೆಚ್ಚು ನಾಚಿಕೆ ಪಟ್ಟೆ. ಅಂದು ರಂಜಿತ್ ಮತ್ತೆ ಮತ್ತೆ ತಮ್ಮ ಮಾತನ್ನ ಪೂರ್ತಿಗೊಳಿಸ್ಲಿಲ್ಲ. ಪದೇ ಪದೇ ಡಿಸ್ಟರ್ಬೆನ್ಸ್ ಆಗೋಯ್ತು ನಮಗೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದು ಭರವಸೆ ಇತ್ತು. ಮುಂದಿನ ಕೆಲವು ದಿನಗಳಲ್ಲಿ ರಂಜಿತ್ನ ಆರೋಗ್ಯ ಸುಧಾರಿಸ್ತು ಮತ್ತು ಅವರು ಮತ್ತೆ ನನಗೆ ಪಾಠ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಈಗ ನಮ್ಮ ನಡುವೆ ಒಂದು ಹೇಳಲಾಗದಂತಹ ಸಂಬಂಧ ಏರ್ಪಟ್ಟಿತ್ತು. ನಮ್ಮ ದೃಷ್ಟಿಗಳು ಹೆಚ್ಚಾಗಿ ಸಂಧಿಸ್ತಾ ಇದ್ವು, ಕಣ್ಣು ಸೇರ್ತಾ ಇದ್ವು, ಮನಸ್ಸು ಸೇರ್ಕೊಂಡಿದ್ವು. ನಮ್ಮ ಸ್ಪರ್ಶದಲ್ಲಿ ಒಂದು ಹೊಸ ಉಷ್ಣತೆ ಇತ್ತು, ಹೀಟಿಗೆ ಬಂದ್ಬಿಟ್ಟಿದ್ವಿ. ಅಮ್ಮ ಅಥವಾ ಅತ್ತೆ ಹತ್ತಿರ ಇಲ್ಲದೆ ಇದ್ದಾಗ ರಂಜಿತ್ ನನ್ನನ್ನು ಚುಡಾಯಿಸ್ತಾ ಇದ್ರು ಮತ್ತು ನಾನು ಅವರ ಜೋಕ್ಗಳಿಗೆ ನಗತಾ ಇದ್ದೆ. ಒಂದು ಸಂಜೆ ಪಾಠ ಮುಗಿದ ಮೇಲೆ ರಂಜಿತ್ ಹೋಗಲು ಎದ್ದಾಗ ನಾನು ಧೈರ್ಯ ಮಾಡಿ ಕೇಳ್ಬಿಟ್ಟೆ, ರಂಜಿತ್, ನೀವು ಅಂದು ಏನೋ ಹೇಳಬೇಕು ಅಂತ ಅನ್ಕೊಂಡಿದ್ರಲ್ಲ. ರಂಜಿತ್ ಮುಗುಳ್ನಕ್ಕು ಹೇಳಿದ್ರು, ಹೌದು ಸುಷ್ಮಾ, ನಾನು ನಿನಗೆ ನೀನು ನನ್ನ ಅತ್ಯಂತ ಶ್ರೇಷ್ಠ ಶಿಷ್ಯೆ, ಸ್ಟೂಡೆಂಟ್ ಅಂತ ಹೇಳಬೇಕಿತ್ತು. ಅವರ ಈ ಮಾತನ್ನ ಎಷ್ಟು ಮೆಲ್ಲಗೆ ಹೇಳಿದ್ರೆ ಅಂದರೆ ಅದು ನನ್ನ ಕೆನ್ನೆಯ ಮೇಲೆ ಪಿಸುಗುಟ್ಟಿದಂತೆಯೇ ಇತ್ತು. ನನಗೆ ಸ್ವಲ್ಪ ನಿರಾಸೆ ಆಯಿತು. ಆದರೆ ನಂತರ ಅವರು ನನ್ನ ಕೈ ಹಿಡಿದು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ್ರು.
ಮತ್ತು ನಾನು ನಿನ್ನನ್ನು ನನ್ನ ಜೀವನದ ಅತ್ಯಂತ ವಿಶೇಷ ಗೆಳತಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಯಸುತ್ತೇನೆ. ಯು ವಾಂಟ್ ಟು ಬಿ ಎ ಸ್ಪೆಷಲ್ ಫ್ರೆಂಡ್ ಆಫ್ ಮೀ. ನಿನ್ನನ್ನು ಕೈ ಹಿಡಿದು ಜೀವನವಿಡೀ ನನ್ನ ಜೊತೆ ನಡೀತೀಯ. ನನ್ನ ಹೃದಯದ ಸಂತೋಷದಿಂದ ಕುಣಿತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್, ಐ ವಾಸ್ ವೇಟಿಂಗ್ ಫಾರ್ ದಿಸ್ ಮೊಮೆಂಟ್. ನಾನು ಸುಮ್ಮನೆ ಮಗುಳಕ್ಕೂ ಅವರ ಕೈಯನ್ನು ಹಾಗೆ ಹಿಡಿದುಕೊಂಡೆ. ಆ ದಿನದ ನಂತರ ನಮ್ಮ ಓದು ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿರಲಿಲ್ಲ. ಬದಲಾಗಿ ನಾವು ಜೀವನದ ಅತ್ಯಂತ ಸುಂದರವಾದ ಪಾಠವನ್ನು ಓದೋದಕ್ಕೆ ಶುರು ಮಾಡಿದ್ದೆವು. ಅದೇ ಪ್ರೇಮ ಪಾಠ. ಈ ಕತೆ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾವ ಥರದ ಕತೆ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನಿಮ್ಮ ಕಥೆಗಳೇನಾದರೂ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ, ನಾವು ನಿಮಗೆ ಸಂಪರ್ಕ ಮಾಡ್ತೇವೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹವನ್ನೇ ನೀಡಿ. ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.